ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮನೆಯಲ್ಲಿ ನಡೀತಾ ಇರೋದನ್ನ ಕಿಟಕಿಯಿಂದ ನೋಡಿದಂಥ ವಿನಂತಿ ಮತ್ತು ಸಾವಿತ್ರಿ, ದೊಡ್ಡದಾಗಿ ಏನೋ ಡ್ರಾಮಾನ ನಡೀತಿದೆ ಕಣೆ, ಇಲ್ಲೇ ಬೇಡ ಒಳಗಡೆ ಹೋಗಿ ನೋಡೋಣ ಬಾ ಅಂತ ಸಾವಿತ್ರಿ ಕರಿತಾ ಇದ್ದಾಗ, ಅಯ್ಯೋ ಬೇಡ ಕಣವ ಇಲ್ಲೇ ನಿಂತ್ಕೊಂಡು ನೋಡೋಣ ಅಂದರು. ಒತ್ತಾಯ ಮಾಡಿ ಅವಳನ್ನ ಒಳಗಡೆ ಕರ್ಕೊಬರ್ತಾರೆ. ನಂತರ ಶಿವರಾಮೇಗೌಡರು ಏನಾಯಿತು ಅಂತ ಸರಿಯಾಗಿ ಹೇಳಿ ಅಂತ ಕೇಳ್ತಾ ಇದ್ದಾಗ ಚಲು ರಾಜ ಹೇಳ್ತಾ ಇರ್ತಾನೆ, ಇಲ್ಲ ಗೌಡ್ರೆ, ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ, ಅದಕ್ಕಂತಲೇ ನಾನು ನಮ್ಮ ಚಿಕ್ಕಪ್ಪನ ಮಗ ಕುಮಾರನ ಸಹಾಯ ಕೂಡ ಪಡೆದಿದ್ದೆ ಅಂತ ನಡೆದಿರೋ ವಿಚಾರನ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಈ ಫೈಲೆಲ್ಲ ಎಲ್ಲೋ ಕಡೆ ಲೀಕ್ ಆಗಿಬಿಟ್ಟಿದ್ರೆ ಏನು ಮಾಡೋದು, ಈ ವಿಚಾರನ ಇಷ್ಟ್ಯಾಕೆ ಹಗುರವಾಗಿ ತಗೊಂಡ್ರಿ ಅಂತ ಕೇಳ್ತಿದ್ದಾಗ, ಇದೆಲ್ಲ ನನ್ನ ಮಗಳು ಬುದ್ಧಿವಂತಿಕೆಯಿಂದ ಆಗಿರೋದು ಗೌಡ್ರೆ. ಏನು ಅಂದರೆ ನನ್ನ ಮಗಳು ಫೋನ್ ಮಾಡಿಬಿಟ್ಟು, ಅಪ್ಪಯ್ಯ ಈ ಥರ ಲಾಕರ್ದು ಡೂಪ್ಲಿಕೇಟ್ ಕೀ ಮಾಡಿಬಿಟ್ಟು ಕಳ್ತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆ ಫೈಲ್ ತುಂಬ ಮುಖ್ಯವಾದಿದ್ದು, ನಮ್ಮ ಮಾವನ ಮಾನ ಮರ್ಯಾದೆ ಎಲ್ಲ ಅದರಲ್ಲೇ ಅಡಗಿದೆ ಅಂತ ಹೇಳ್ತಾ ಇದ್ದಾಗ, ಏನು ಅಂತ ನೀನು ಚಿಂತೆ ಬಿಟ್ಬಿಡು ಮಗಳೇ, ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ, ನಂತರ ಇದು ನಾನೊಬ್ಬನೇ ಮಾಡಿದರೆ ಆಗೋಕ್ಕಿಲ್ಲ, ಇದಕ್ಕೆ ಯಾರ್ದಾದ್ರೂ ಸಹಾಯ ತಗೋಬೇಕು ಅಂತ ನಮ್ಮ ಚಿಕ್ಕಪ್ಪನ ಮಗ ಕುಮಾರ ಪೊಲೀಸ್ ಅಲ್ವೇ, ಅದಕ್ಕೋಸ್ಕರ ಅವನ ಸಹಾಯ ಪಡೆದ್ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಗೌಡ್ರೆ ಅಂತ ಚಲು ರಾಜ ನಡೆದಿರೋ ವಿಚಾರನ ಒಂದೊಂದಾಗಿಯೇ ಎಲ್ಲನೂ ಹೇಳ್ತಾ ಇರ್ತಾನೆ. ಇದೆಲ್ಲ ಕೇಳಿಸ್ಕೊಂಡಿರೋಂಥ ಸುಭಾಸ ಮನೆಯವರು ದಂಗಾಗಿರ್ತಾರೆ. ಏನಪ್ಪ ಇವ್ರು ಇಷ್ಟೊಂದೆಲ್ಲ ಪ್ಲ್ಯಾನ್ ಯಾವಾಗ ಮಾಡಿದ್ರು, ನಾವು ಎಲ್ಲ ಸಿಕ್ಕಾಕೊಂಡ್ಬಿಟ್ವಲ್ಲ, ಏನು ಮಾಡೋದು ಇವಾಗ ಅಂತ ಒದ್ದಾಡ್ತಾ ಇರ್ತಾಳೆ. ಈಶ್ವರಿ ಮಾತ್ರ ಕೊತ ಕೊತ ಅಂತ ಕುದೀತಾ ಇರ್ತಾಳೆ. ಏನು ಮಾಡಲಿ ಈ 3 ಅಡಿನ ನನ್ನ ಮಗನ ಸಿಕ್ಕಾಕಿಸ್ತಾವಳಲ್ಲ ಅಂತ ಒದ್ದಾಡ್ತಿರ್ತಾಳೆ. ಅಷ್ಟರಲ್ಲೇ ನಡೆದಿರೋ ವಿಚಾರ ಎಲ್ಲ ಹೇಳ್ತಿರ್ಬೇಕಾದ್ರೆ, ಹೌದು ಗೌಡ್ರೆ, ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿದಾಗ, ಇಷ್ಟೆಲ್ಲ ಮಾಡುವಾಗ ನನಗೊಂದು ಮಾತು ಹೇಳೋದಲ್ವೇ, ಅದೇನಾದರೂ ದುಡ್ಡು ಹೋದರೆ ಹೋಗಲಿ, ಫೈಲ್ ಬೇರೆ ಕಡೆ ಹೋಗಿದ್ರೆ ಏನು ಮಾಡೋದು ಅಂತ ಕೇಳಿದ್ದಕ್ಕೆ, ಅದಕ್ಕೆ ನಾವು ಸರಿಯಾದ ವ್ಯವಸ್ಥೆ ಮಾಡಿದ್ವಿ ಗೌಡ್ರೆ, ಅದ್ರ ಒಳಗಡೆ ನಾವು ಹಣ ಫೈಲು ಎಲ್ಲಿದೆ ಅದರಲ್ಲಿ ಅದನ್ನು ಟ್ರ್ಯಾಕ್ ಮಾಡೋದು ಹೇಗೆ ಅಂತ ನೋಡಿಬಿಟ್ಟು GPS ಅಳವಡಿಕೆ ಮಾಡಬೇಕು ಅಂತಲೇ ನಾವು ಅದನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಇದೆಲ್ಲನೂ ನಾವು ತಿಳ್ಕೊಬೇಕು, ಆದರೆ ಏನು ನಡೆದಿದೆ ಏನಿಲ್ಲ ಅಂತ ಸುಭಾಸಂದು ಕಾಲ್ ಲಿಸ್ಟೆಲ್ಲ ತೆಗೆದು ನೋಡಿದ್ವಿ. ಆಮೇಲೆ ಇವ್ರಿಗೆ ಅವ್ರು ಫೋನ್ ಮಾಡಿರೋದು, ಮಾತಾಡಿರೋದು, ಮೆಸೇಜ್ ಕಳಿಸಿರೋದು, ಫೋಟೋಗಳು, ವಿಡಿಯೋಗಳು ಇವರಿಂದ ಅವ್ರಿಗೆ ಹೋಗಿರೋದು, ಇದೆಲ್ಲನೂ ಪತ್ತೆ ಹಚ್ಚಿದ್ವಿ ಅಂತ ಹೇಳಿದಾಗ ಗೋವಿಂದ ದಂಗಾಗೋಗ್ತಾನೆ. ಇದೆಲ್ಲ ಮಾಹಿತಿ ಇದರಲ್ಲಿದೆ ಚಲು ರಾಜ ಕೊಡು ಅಂತ ಹೇಳ್ತಾ ಇರ್ತಾರೆ. ಆಗ ಗೋವಿಂದ ಅದನ್ನು ನೋಡಿಬಿಟ್ಟು, ಹೌದು ಕಣಣ್ಣ ದಿಟ, ಅವ್ರು ಹೇಳ್ತಾ ಇರೋ ಮಾತು ಎಲ್ಲ ಸತ್ಯ ಅಂತ ಹೇಳ್ತಾ ಇರ್ತಾನೆ. ನಂತರ ನಾನು ವಿದ್ಯಾಗೆ ಫೋನ್ ಮಾಡಿಬಿಟ್ಟು ಒಂದು GPS ಟ್ರ್ಯಾಕರ್ನ ಕಳಿಸಿದ್ವಿ ಗೌಡ್ರೆ, ಒಬ್ಬರು ಬಂದು ನಿಮ್ಗೆ GPS ಟ್ರ್ಯಾಕರ್ ಕೊಡ್ತಾರೆ, ಅದನ್ನು ಫೈಲು ಹಣ ಇರೋ ಬ್ಯಾಗಲ್ಲಿ ಹಾಕ್ಬಿಡವ ಅಂತ ಹೇಳಿದ್ವಿ. ಹಾಗಾಗಿ ಅವಳು ಕೂಡ ಅದನ್ನು GPS ಟ್ರ್ಯಾಕರ್ ತೊಗೊಂಡು ದುಡ್ಡು ಮತ್ತು ಫೈಲ್ ಇರೋ ಬ್ಯಾಗಲ್ಲಿ ಫಿಕ್ಸ್ ಮಾಡಿದ್ಲು. ಅದು ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ಎಲ್ಲೇ ಹೋದರೂ ಏನೇ ಮಾಡಿದ್ರು ನಮಗೆಲ್ಲ ಗೊತ್ತಾಗ್ತಾ ಇತ್ತು. ಹೌದು ಬೀಗ್ರೆ, ಅದನ್ನು ನೋಡ್ಕೊಂಡೇ ನಾವು ಈ ಫೈಲ್ ತೊಗೊಬಂದು ಅವ್ರ ಫ್ರೆಂಡ್ ಮುಖಾಂತರ ಸುಭಾಸ ಅವ್ರಿಗೆ ಕಳಿಸಿದಾಗ ಅದನ್ನೇ ಹಿಂಬಾಲಿಸ್ತಾ ಹೋಗ್ಬಿಟ್ಟು ನಾವು ನಂತರ ಬೆಟ್ಟಯ್ಯನ ನಿಮ್ಮ ಮನೆಗೆ ಬಂದು ಮಾತಾಡ್ಕೊಂಡು ಹೋಗಬೇಕಾದ್ರೆ ಲಾಕ್ ಮಾಡಿದ್ವಿ ಅಂತ ಚಲು ರಾಜ ಕೂಡ ಹೇಳ್ತಾ ಇರ್ತಾನೆ. ಅದೆಲ್ಲ ನೋಡಿಬಿಟ್ಟು ಶಿವರಾಮೇಗೌಡರು ಇಷ್ಟೆಲ್ಲ ಯಾವಾಗ ಮಾಡಿದ್ರು ಗೊತ್ತಾಗಲಿಲ್ವಲ್ಲ ಅನ್ನೋ ಚಿಂತೆಲೇ ಇರ್ತಾರೆ. ನಂತರ ಅವ್ರನ್ನ ಲಾಕ್ ಮಾಡಿಬಿಟ್ಟು ಎಳ್ಕೊಂಬಂದಿರ್ತಾರೆ. ಯಾರು ನೀನು ಅಂತ ಬೆಟ್ಟಯ್ಯ ಕೇಳ್ತಾ ಇದ್ರೆ, ಓ ಬಾ, ನಿನ್ನ ಇದೇ ಮಾವನ ಮನೆ ಕಳಿಸ್ಬೇಕು ಅಂತಲೇ ಬಂದಿರೋದು ಅಂತ ಅಸಭ್ಯವಾಗಿ ಮಾತಾಡ್ತಾ ಇರಬೇಕಾದ್ರೆ ರಂಜಿನಿನೂ ಕೂಡ ಅದರಲ್ಲೇ ಕೂತಿರ್ತಾಳೆ. ಇಬ್ಬರು ಕೆಳಗಡೆ ಇಳಿತಾ ಇದ್ದಂಗೆ ರಮೇಶಣ್ಣ ಬನ್ನಿ ಅಂತ ಹೇಳಿ ಪೊಲೀಸವ್ರನ್ನ ಕರೀತಾರೆ. ಕಾನ್ಸ್ಟೇಬಲ್ಸು, ಲೇಡಿ ಕಾನ್ಸ್ಟೇಬಲ್ಸು ಎಲ್ಲರನ್ನೂ ಕರ್ಕೊಬಂದು ಅವರಿಬ್ಬರನ್ನೂ ಒದ್ದು ಎಳ್ಕೊಂಬಂದಿದ್ದೀವಿ ಗೌಡ್ರೆ, ಮಾಲ್ ಸಮೇತನೂ ಬಂದಿದ್ದೀವಿ, ಇಷ್ಟೆಲ್ಲ ನಡೀತು ಅಂತ ಹೇಳ್ತಾ ಇದ್ದಾಗ ರತ್ನ ಕೂಡ ಗೊತ್ತಿರೋದಿಲ್ಲ ನನ್ನ ಮಗಳು ಇಷ್ಟೆಲ್ಲ ಯಾವಾಗ ಮಾಡಿದ್ಲು ಅಂತ. ನಂತರ ಇದೆಲ್ಲ ಸರಿ, ಆದರೆ ಈ ಹುಡುಗಿ ಯಾರು ಅಂತ ಕೇಳ್ತಿದ್ದಂಗೆ ರಮೇಶ್ ಅವರು, ಇವಳು ಬೆಟ್ಟೈನ್ ಪಬ್ಬಲ್ಲೇ ಕೆಲಸ ಮಾಡ್ತಿರೋ
ಹುಡುಗಿ. ಇವಳಿಂದ ತುಂಬ ಜನ ಗಂಡು ಮಕ್ಕಳಿಗೆ ಮೋಸ ಆಗಿದೆ. ಇವಳು ಅವರು ಪ್ರೈವೇಟ್ ಇರೋಂಥ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡೋದೇ ಇವಳು ಕೆಲಸ. ತುಂಬ ಜನರಿಗೆ ಫ್ರಾಡ್ ಮಾಡಿದ್ದಾಳೆ, ಯಾರ ಕಡೆ ಸಿಕ್ಕಾಕೊಂಡಿರಲಿಲ್ಲ, ಇವತ್ತು ಸರಿಯಾಗಿ ಲಾಕ್ ಆಗಿದ್ದಾಳೆ ಗೌಡ್ರೆ ಅಂತ ಹೇಳ್ತಾ ಇರ್ತಾರೆ. ಸುಭಾಷನ್ ಜೊತೆ ಈ ರೀತಿ ಮಾಡಿಬಿಟ್ಟೆ ಇವಳು ಇದೆಲ್ಲ ತರಿಸ್ಕೊಂಡಿರೋದು ಅಂತಲೂ ಹೇಳಿದಾಗ ಸುಭಾಷನ್ ಬಗ್ಗೆ ಕೇಳಿಬಿಟ್ಟು ಶಿವರಾಮೇಗೌಡರಂತೂ ತುಂಬ ಕೋಪ ಮಾಡ್ಕೋತಾರೆ. ನಂತರ ನೀವೆಲ್ಲ ಸ್ಟೇಷನ್ಗೆ ಬಂದು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಮುಂದಿನ ಕೆಲಸ ಮಾಡ್ಬೋದು ಗೌಡ್ರೆ ಅಂತ ಹೇಳಿದಾಗ, ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದು ನಮ್ಮ ಮನೆಯಿಂದ ಯಾರಾದರೂ ಬಂದು ಕಂಪ್ಲೇಂಟ್ ಕೊಡ್ತೀವಿ ಕರ್ಕೊಂಡು ಹೋಗಿ ಅಂತ ಹೇಳಬೇಕಾದ್ರೆ, ಏನು ಬೆಟಯ್ಯ ನನ್ನನ್ನು ತುಳಿತೀನಿ ನಿನ್ನ ಅಂತ್ಯ ಆಯಿತು ಅಂತ ಎಷ್ಟೊಂದೆಲ್ಲ ಕೊಬ್ಬಿಂದ ಮಾತಾಡಿ ಹೋದೆ ಅಲ್ಲ, ಇವಾಗ ಏನಾಯಿತು, ನೀನು ಯಾವಾಗಲೂ ಕೆಟ್ಟ ದಾರಿನಲ್ಲೇ ನಡೆಯೋ ಪ್ರಯತ್ನ ಮಾಡಿದ್ಯಾ, ಅದಕ್ಕೆ ನೀನು ಇವಾಗ ಅನುಭವಿಸ್ತಾ ಇದೆಯಾ, ಅನುಭವಿಸುವ, ಕರ್ಕೊಂಡು ಹೋಗ್ರಿ ಅವರನ್ನು ಅಂತ ಬೈದು ಕಳಿಸ್ತಾರೆ. ನಂತರ ಸುಭಾಷನ್ನ ನೋಡ್ಬಿಟ್ಟು ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಆಗ ಏನಾದರೂ ಮಾತಾಡಿ ಸರಿ ಮಾಡಬೇಕು ಅನ್ನೋಷ್ಟರಲ್ಲೇ ಈಶ್ವರಿ ಹೇಗಪ್ಪ ನನ್ನ ಮಗನ ಇದರಿಂದ ಕಾಪಾಡೋದು ಅಂತ ಕೇಳಿದಾಗ, ಏನು ನೀವೆಲ್ಲ ಇಷ್ಟೆಲ್ಲ ದ್ರೋಹ ಮಾಡಿದ್ರ, ಉಂಡು ಮನೆಗೆ ಕನ್ನ ಹಾಕಿದ್ರು ಅನ್ನೋದು ಅಂದರೆ ಅದು ನಿಮ್ಮಿಂದ ಅಂತಲೇ ಕಲ್ಕೋಬೇಕು. ಎಲ್ಲರ ಥರ ನಾನು ನನ್ನ ಹೆಂಡರು ಮಕ್ಕಳು ಅಂತ ಇರದೆ ತಂಗಿ ತಮ್ಮನ ಮಕ್ಕಳು ಅಂತ ಎಲ್ಲ ನನ್ನ ಕುಟುಂಬ ಅಂತ ಅಂದ್ಕೊಂಡಲ್ಲ, ಅದೇ ನಾನು ಮಾಡಿರೋ ತಪ್ಪು. ಅದಕ್ಕೆ ಇವತ್ತು ಈ ರೀತಿ ಅನುಭವಿಸ್ತಾ ಇದ್ದೀನಿ. ಇನ್ಯಾವತ್ತೂ ನನಗೆ ನಿನ್ನ ಮುಖ ತೋರಿಸ್ಬೇಡ ಅಂತ ಸುಭಾಷನಿಗೂ ಉಳಿದವ್ರಿಗೆಲ್ಲ ಬೈತಾ ಇರಬೇಕಾದ್ರೆ, ಏನೇ ಈಶ್ವರಿ ಇಷ್ಟೆಲ್ಲ ಕುತಂತ್ರ ಮಾಡಿದೀಯ ನೀನು ಅಂತ ಅಮ್ಮಮ್ಮನೂ ಕೂಡ ಕೆಂಡಾಮಂಡಲಾಗಿರ್ತಾಳೆ. ಆದರೆ ಏನೂ ಮಾತಾಡದೇ ಇರೋಂಥ ಈಶ್ವರಿ ಹೋಗ್ಬಿಟ್ಟು ಶಿವರಾಮೇಗೌಡರು ಹಿಡ್ಕೊಂಡು ಬೇಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲ ದೊಡ್ಡಪ್ಪ ಹಂಗಲ್ಲ, ನನ್ನ ಕಡೆಯಿಂದ ಏನೋ ತೆಪ್ಪಾಗೋಯ್ತು ಅಂತ ಮಾತಾಡ್ತಿರ್ಬೇಕಾದ್ರೇ, ಮುಚ್ಚು ಬಾಯಿ, ನನ್ನ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ, ನನ್ನ ಮುಖ ತೋರಿಸ್ಬೇಡ, ನಿನ್ನನ್ನು ನೋಡೋದಕ್ಕೂ ಇಷ್ಟ ಇಲ್ಲ ನನಗೆ ಅಂತ ಹೇಳಿದಾಗ ಈಶ್ವರಿ ಓಡೋಗ್ಬಿಟ್ಟು ಶಿವರಾಮೇಗೌಡರು ಹಿಡ್ಕೊಂಡು ನನ್ನನ್ನು ಕ್ಷಮಿಸ್ಬಿಡು ಭಾವ, ನಾನು ಇದೆಲ್ಲನೂ ನಿಮ್ಮ ಮಾನ ಮರುವದಿ ಕಾಪಾಡಬೇಕು ಅಂತಲೇ ಮಾಡಿರೋದು. ಅವಳು ಇವನ್ ಫೋಟೋ ಎಲ್ಲ ಇಟ್ಕೊಂಡು ಇದು ಮಾಡ್ತಾ ಇದ್ಲಲ್ವೇ, ಅದಕ್ಕೆ ಅಟ್ಟಿ ಮರುವದೆ ಹೋಗ್ಬಿಡುತ್ತೆ, ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಈ ಥರ ಮಾಡಿದ್ವಿ ಭಾವ, ನಿಮಗೆ ದ್ರೋಹ ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ಮಾಡಲಿಲ್ಲ ಅಂತ ಹಿಡ್ಕೊಂಡು ನಾಟಕ ಎಲ್ಲ ಮಾಡ್ತಾ ಇರ್ತಾಳೆ. ಇದೆಲ್ಲ ನೋಡಿ ವಿದ್ಯಾ ಮತ್ತೆ ಹೊಸ ನಾಟಕ ಶುರು ಮಾಡಿದ್ರು ಅಂತ ಅನ್ಕೊತಾ ಇರ್ತಾನೆ. ನಂತರ ಚಿತ್ರ ಕೂಡ ಹೌದು ದೊಡ್ಡಪ್ಪ, ನಾವು ನಿನ್ನ ಮರುವದೆ ಕಾಪಾಡಬೇಕು ಅಂತಲೇ ಪ್ರಯತ್ನ ಪಟ್ವು, ನಿಮಗೆ ದ್ವೇಷ ಮಾಡಿ ನಿಮ್ಮನ್ನು ಕೆಟ್ಟದ್ದು ಮಾಡಬೇಕು ಅಂತ ಈ ಥರ ಎಲ್ಲ ಮಾಡಿಲ್ಲ ದೊಡ್ಡಪ್ಪ ಅಂತ ಮೊಸಳೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಅಮ್ಮಮ್ಮಂಗೆ ಸಿಟ್ಟು ಬಂದು, ಪ್ರತಿ ಸಾರಿ ಮಗನ್ನ ಉಳಿಸ್ಕೊಂಡ ಬಂದೆಲ್ಲೇ, ಆ ಒಬ್ಬ ಮಗ ದಾರಿ ತಪ್ಪಬೇಕಾದ್ರೆ ಮುಖ್ಯವಾಗಿ ಕಾರಣ ತಾಯಿ ಅನ್ನೋದು, ಇದರಿಂದನೇ ನೀನು ಪ್ರತಿ ಸಲ ಮಾಡಿರೋದನ್ನು ಮುಚ್ಚಾಕೊಂಡ್ಬಂದಿಯಲ್ಲ, ಅದಕ್ಕೆ ಇವತ್ತು ನಿನ್ನ ಮಗ ಇಷ್ಟು ಕೆಟ್ಟ ದಾರಿಗೆ ಹೋಗ್ತಾ ಇರೋದು ಅಂತ ಬೈತಾ ಇರ್ತಾರೆ. ಆಗ್ಲೇ ಶಿವರಾಮೇಗೌಡರು, ನೋಡು ಗೋವಿಂದ, ಈ ವಿಚಾರವಾಗಿ ನಾನಂತೂ ಏನು ಹೇಳಲಾರೆ, ಯಾಕೆಂದರೆ ಎಷ್ಟೇ ಅವಕಾಶಗಳು ಕೊಟ್ಟರು ಅವನು ತಿದ್ಕೊತಾ ಇಲ್ಲ, ಸರಿ ಹೋಗ್ತಾ ಇಲ್ಲ, ಆದ್ದರಿಂದ ಅವನ ಮೇಲೆ ಯಾವುದೇ ರೀತಿ ಭರವಸೆ ಅಂತೂ ಇಲ್ಲ, ಈ ವಿಚಾರಕ್ಕೆ ನಾನು ತಲೆ ಹಾಕೋದಿಲ್ಲ, ನೀನೇನು ಬೇಕಾದರೂ ನಿರ್ಧಾರ ತಗೋ, ಒಟ್ಟಲ್ಲಿ ಅವ್ನು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಗೋವಿಂದನಿಗೆ ತುಂಬ ಕೋಪ ಬಂದು, ಏನೋ ಈಗೆಲ್ಲ ಮಾಡಿದ್ಯಾ, ಹೊಸಿನಾದರೂ ನಾಚಿಕೆ ಮಾನ ಮರುವದೇ ಇಲ್ವಾ ನಿನಗೆ, ಏನು ಅಂತ ನನ್ನ ಹೊಟ್ಟೆನಲ್ಲಿ ಉಟ್ಬಿಟ್ಟು ಈಗ ಹೊಟ್ಟೆ ಉರಿಸ್ತಾ ಇದೆಯಾ ಅಂತ ಕೋಪ ಮಾಡಿಕೊಂಡು ಗೋವಿಂದ ಸುಭಾಷನ್ಗೆ ಸರಿಯಾಗಿ ಬಾರಿಸ್ತಾ ಇರ್ತಾನೆ. ಆಗ ಈಶ್ವರಿ ಅಡ್ಡ ಹೋಗ್ಬಿಟ್ಟು, ರೀ ಹೊಡಿಬೇಡ್ರಿ, ತಡೀರಿ, ನಿಲ್ಲಿಸ್ರಿ ಅಂತ ಬಿಡಿಸ್ಕೊಳಕ್ಕೆ ಹೋಗ್ತಾಳೆ. ಆಗ ಇದ್ರ ಮಧ್ಯೆ ಬಂದರೆ ನೀನು ಕೂಡ ಅಟ್ಟಿಯಿಂದ ಆಚೆ ಹೋಗಬೇಕಾಗತ್ತೆ, ಹುಷಾರಾಗಿರು, ಇನ್ನು ಒಂದು ಮಾತಾಡಿದ್ರು ಸರಿಗಿರಕ್ಕಿಲ್ಲ ಅಂತ ಬೈತಾ ಇರ್ತಾರೆ. ಇದೆಲ್ಲ ನೋಡಿ ಚಂಪಾನು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವಳ ಜೀವನ ಹೀಗಾಯ್ತಲ್ಲ ಅಂತ ನೊಂದ್ಕೊತಾ ಇರ್ತಾಳೆ. ಸರಿಯಾಗಿ ಬಾರಿಸ್ಬಿಟ್ಟು, ಇದಕ್ಕೆಲ್ಲ ಕಾರಣ ನೀವಿಬ್ಬರೇ, ಇನ್ನು ಮುಂದೆ ಇವನ ಜೊತೆ ಮಾತಾಡೋ ಹಾಗೂ ಇಲ್ಲ,
ಇವನ ಜೊತೆ ಯಾವುದೇ ರೀತಿ ಇಬ್ಬರು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮಗೂ ಈ ಹಟ್ಟಿಗೂ ಸಂಬಂಧ ಮುಗೀತದೆ, ಎಚ್ಚರಿಕೆಯಿಂದ ಇರಿ. ಇನ್ನು ಏನು ನೋಡ್ತಾ ಇದೆಯಾ, ನಿನಗಿಲ್ಲಿ ಜಾಗ ಇಲ್ಲ, ನಿನ್ನನ್ನು ಎಷ್ಟೆಲ್ಲ ದೊಡ್ಡ ಮನಸ್ಸನ್ನು ಮಾಡಬೇಕು ಅಂತ ಕನಸ್ಕೊಂಡು ಎಷ್ಟೆಲ್ಲ ಜವಾಬ್ದಾರಿ ಕೊಟ್ಟರು, ಎಷ್ಟೆಲ್ಲ ಅವಕಾಶಗಳು ಕೊಟ್ಟರು ಕೂಡ ನೀನು ಅದ್ಯಾವುದನ್ನು ಸರಿಯಾಗಿ ಬಳಸ್ಕೊಳ್ದೆ ಇಂಥ ನೀಚ್ ಕೆಲಸ ಮಾಡಿದೀಯಲ್ಲೋ, ನೀನು ಯಾಕಾದರೂ ನನ್ನ ಹೊಟ್ಟೆನಲ್ಲಿ ಹುಟ್ಟಿದೆಯಾ ಅಂತ ಮಗನನ್ನು ಬೈದ್ಬಿಟ್ಟು ಅಲ್ಲಿಂದ ನೀನು ಹಟ್ಟಿಯಲ್ಲಿ ಇನ್ಯಾವತ್ತೂ ಕಾಲಿಡಬಾರ್ದು, ಇಟ್ಟರೆ ನಾನು ಮನುಷ್ಯನಾಗೆ ಇರೋದಿಲ್ಲ, ನಾನೇ ಕೊಂದಾಕ್ಬಿಡ್ತೀನಿ ನಿನ್ನನ್ನು ಅಂತ ಅವನನ್ನು ಹಟ್ಟಿಯಿಂದ ಹೊರಗಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಚಿತ್ರ ಮತ್ತು ಈಶ್ವರಿ ಏನು ಮಾತಾಡದೆ ಇನ್ನು ನಾವು ಹಟ್ಟಿಯಿಂದ ಆಚೆ ಹೋಗಬೇಕಾಗುತ್ತಲ್ಲ ಅಂತ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲೇ ಗೋವಿಂದ ಇವನನ್ನು ಹೊರಗಡೆ ಎಳ್ಕೊಂಡು ಬಂದು ಕಳಿಸ್ತಾ ಇರ್ತಾನೆ. ನಂತರ ಇಲ್ಲಿ ಹಟ್ಟಿನಲ್ಲಿ ಈಶ್ವರಿ ಶಿವರಾಮೇಗೌಡ್ರನ್ನ ಕ್ಷಮೆ ಕೇಳ್ತಾ ಇರ್ತಾರೆ. ಹಾಗೆ ಮಾಡಬೇಡಿ ಬಾವ, ನನಗೆ ಕ್ಷಮಿಸ್ಬಿಡಿ ಅಂತೆಲ್ಲ ಕೇಳ್ತಾ ಇದ್ದಾಗ ಅಮ್ಮಮ್ಮ ಎದ್ದೊಳೆ ಸಾಕು, ಇದೆಲ್ಲ ನೀನು ಮಾಡಿದ ಕರ್ಮ, ನೀನು ಮಾಡಿರೋ ಕುಮ್ಮಕ್ಕು, ನೀನು ಕೊಟ್ಟಿರೋದು ಸಲಿಗೆ ಎಲ್ಲ ಅದರಿಂದನೇ ಹೀಗೆಲ್ಲ ಆಗ್ತಾ ಇರೋದು, ಇವತ್ತು ನೀ ಅನುಭವಿಸ್ತಾ ಇರೋದಕ್ಕೆ ಕಾರಣನೇ ನೀನು, ಯಾವತ್ತೂ ಒಳ್ಳೆಯದನ್ನು ಮಕ್ಕಳಿಗೆ ಕಳಿಸ್ಲಿಲ್ಲ ಕಣೆ ನೀನು ಅಂತ ಅಮ್ಮಮ್ಮ ಬೈತಾ ಇರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಆಯಿತು, ಈಗ ನೀನು ಚಿಕ್ಕವಳಾದರೂ ಕೂಡ ನಮ್ಮೆಲ್ಲರಿಗಿಂತ ದೊಡ್ಡವಳಾಗ್ಬಿಟ್ಟೆ ಕಣವ, ಇಂಥ ವಿಚಾರದಲ್ಲಿ ನಾನಾದರೂ ಕೂಡ ಇಷ್ಟೊಂದು ಸರಿಯಾಗಿ ಜವಾಬ್ದಾರಿ ನಿಭಾಯಿಸ್ತಿದ್ನೋ ಇಲ್ವೋ, ನೀನು ಬೆಣ್ಣೆನಲ್ಲಿ ಕೂದಲು ತೆಗೆದಿರೋ ಥರ ಈ ಕೆಲಸ ಮಾಡಿದೀಯಾ, ನನಗೆ ಗೊತ್ತಾದರೂ ಕೂಡ ನಾನು ಇಷ್ಟೆಲ್ಲ ಮೂಲ ಹುಡುಕಿ ಇದು ಮಾಡ್ತಾ ಇರಲಿಲ್ಲ, ನೀನು ಈ ಚಿಕ್ಕವಳಾದರೂ ಕೂಡ ಇಷ್ಟೊಂದು ತಲೆ ಹುಡುಕ್ಬಿಟ್ಟು ಎಲ್ಲ ಸಮಸ್ಯೆನೂ ಬಗೆಹರಿಸಿ ನನ್ನ ಮಾನ ಮರ್ಯಾದೆ ಎಲ್ಲ ಕಾಪಾಡ್ಬಿಟ್ಟೆ ಕಣವ ನೀನು ಅಂತ ವಿದ್ಯಾಗೆ ಹೊಗಳ್ತಾ ಇದ್ದರೆ ಈಶ್ವರಿ ಮಾತ್ರ ಹುರ್ಕೋತಾ ಇರ್ತಾಳೆ. ನನ್ನ ಮಗನ್ನ ಹಟ್ಟಿಯಿಂದ ಆಚೆ ಹಾಕ್ಸಿ ಮತ್ತೆ ಒಳ್ಳೆಯವಳಾದ್ಲಲ್ಲ ಇವಳು ಅಂತ ಹುರ್ಕೋತಾ ಇರಬೇಕಾದ್ರೆ, ಇಷ್ಟೆಲ್ಲ ಮಾಡಿದೀಯಾ ನೀನು, ನಮ್ಮ ಹಟ್ಟಿ ಮುದ್ದು ಸೊಸೆ ಮಾತ್ರ ಅಲ್ಲ ಸೌಭಾಗ್ಯ ಸೊಸೆ ನೀನು, ನೀನು ನಮ್ಮ ಮನೆ ಸೌಭಾಗ್ಯ ಕಣಮ್ಮ ಅಂತ ಸೊಸೆಗೆ ಹೊಗಳ್ತಾ ಇರ್ತಾರೆ. ಬರೀ ಹೊಗಳಿಕೆ ಕೊಟ್ಟರೆ ಸಾಲದು, ಏನಾದರೂ ವಸ್ತುಗಳು ಕೊಟ್ಬಿಟ್ರೆ ಅದು ಉಡುಗೊರೆ ಆಗುತ್ತೆ. ಅದಕ್ಕೆ ನಾನೀಗ ಒಂದು ಉಡುಗೊರೆ ಕೊಡಬೇಕು ನನ್ನ ಸೊಸೆಗೆ ಅಂತ ಅಂದ್ಕೊಂಡಿದ್ದೀನಿ, ಅದು ನನ್ನ ಜವಾಬ್ದಾರಿ ಅಂತಾದರೂ ಅಂದ್ಕೊಳ್ಳಿ, ಇಲ್ಲ ನನ್ನ ಮಗ ಆಸೆ ಪಟ್ಟಂಗೆ ಅವಳು ಆಸೆ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತಿರೋ ನನ್ನ ಮಗನಿಗೆ ಪರವಾಗಿ ಅಂತಾದರೂ ಅಂದ್ಕೊಳ್ಳಿ, ಅವಳು ಆಸೆ ಪಟ್ಟಿರೋ ಹಾಗೆ ನಾನು ಅವಳನ್ನು ಡಾಕ್ಟ್ರು ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ವಿದ್ಯಾನ ಖುಷಿಗೆ ಪಾರನೇ ಇರೋದಿಲ್ಲ. ಈ ಮಾತನ್ನು ಕೇಳಿಬಿಟ್ಟು ಚಲುವರಾಜ, ರತ್ನ, ಅಮ್ಮಮ್ಮ ಅಂತೂ ತುಂಬ ಖುಷಿಯಾಗಿರ್ತಾಳೆ. ಕೊನೆಗೂ ವಿದ್ಯಾ ಕನಸಿಗೆ ನೆರವಾಗ್ತಾ ಇದ್ದಾನೆ, ನನ್ನ ಮಗ ಅವಳನ್ನು ಓದಿಸೋಕೆ ಒಪ್ಕೊಂಡ್ಬಿಟ್ಟಿದ್ದಾನಲ್ಲ ಅನ್ನೋ ಖುಷಿ ತುಂಬ ಕಾಣಿಸ್ತಾ ಇರುತ್ತೆ. ಈ ವಿಷಯ ಕೇಳಿಬಿಟ್ಟು ಮತ್ತು ಮೋಹನ ಮತ್ತು ಭದ್ರೇಗೌಡನೂ ಕೂಡ ತುಂಬ ಖುಷಿಯಾಗ್ತಾ ಇರ್ತಾರೆ. ಏನಮ್ಮಿ ಗೊತ್ತಾಯ್ತಾ, ಇವಾಗಾದರೂ ನಮ್ಮ ಅಪ್ಪಯ್ಯ ಅಂತ ತುಂಬ ಖುಷಿಯಿಂದ, ಇವಾಗಾದರೂ ಖುಷಿ ಆಯ್ತಲ್ವೇ ನಿನಗೆ ಆಸೆ ಕನಸಿಗೆ, ಈಗಾದರೂ ರೆಕ್ಕೆ ಬಂದು ನೀನು ಡಾಕ್ಟ್ರ್ ಆಯ್ತಾ ಬಿಡು ಕಣಮ್ಮಿ, ನಾನು ಹೇಳಿರ್ಲಿಲ್ವಾ ನಮ್ಮ ಅಪ್ಪಯ್ಯನ ಹತ್ರ ಮಾತಾಡಿದ್ದೀನಿ ಅಂತ ತುಂಬ ಖುಷಿಯಿಂದ ಹಟ್ಟಿನಲ್ಲಿ ವಾತಾವರಣ ಇರುತ್ತೆ. ಆದರೆ ಈಶ್ವರಿ ಮತ್ತು ಚಿತ್ರ ಮಾತ್ರ ಇದನ್ನು ಹೇಗಾದರೂ ಮಾಡಿ ಹೊಸ್ಕಾಕಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲೇ ಒಂದು ಅಳಕು ಕೂಡ ಇರುತ್ತೆ ವಿದ್ಯಾಗೆ. ನನ್ನ ವಿಚಾರ ಹೇಳಿಬಿಟ್ರೆ ಏನು ಮಾಡೋದು ಅಂತ ಮನಸ್ಸಲ್ಲೇ ಚಿಂತೆ ಮಾಡ್ತಾ ಇದ್ದರೂ ಕೂಡ ಚಲುವರಾಜ ಮಗಳಿಗೆ ಡಾಕ್ಟ್ರ್ ಮಾಡಿಸ್ತೀನಿ ಅಂತ ಬೀಗರು ಒಪ್ಕೊಂಡಿರೋದಕ್ಕೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಕೊನೆಗೂ ನನ್ನ ಮಗಳ ಆಸೆ ಈಡೇರ್ತಲ್ಲ ಅಂತ ಹಟ್ಟಿನಲ್ಲಿ ಎಲ್ಲರೂ ಸಂಭ್ರಮ ಪಡ್ತಾ ಇರ್ತಾರೆ. ಈ ವಿಷಯ ಕೇಳಿದಂಥ ಸಾವಿತ್ರಿ ನಮ್ಮ ಅಣ್ಣಯ್ಯ ಹೇಗೆ ಓದಿಸೋದಕ್ಕೆ ಒಪ್ಕೊಂಡ್ಬಿಟ್ನಲ್ಲ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಇದೆಲ್ಲ ನಿಮ್ಮ ದೊಡ್ಡ ಗುಣ ಮಾವಯ್ಯ, ನಾನೇನೂ ಮಾಡಿಲ್ಲ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ, ಅದನ್ನು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ, ಈ ಹಟ್ಟಿ ಸೊಸೆಯಾಗಿ ನಾನು ನಿಮ್ಮ ಮಾನ ಮರ್ಯಾದೆ ಕಾಪಾಡೋದು ಕೂಡ ನನ್ನ ಜವಾಬ್ದಾರಿ ಅಲ್ವೇ ಅಂತ ವಿದ್ಯಾ ಹೇಳ್ತಾ ಇದ್ದರೆ ಅವಳ ಮಾತು ಕೇಳಿಬಿಟ್ಟು ಹಟ್ಟಿನಲ್ಲಿ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ. ಆಗ ಶಿವರಾಮೇಗೌಡರು ನನ್ನ ಜವಾಬ್ದಾರಿ ಕೊಟ್ಟಿರೋದು ದೊಡ್ಡದಲ್ಲ ಕಣವ, ನೀನು ಅದನ್ನು ನಿಭಾಯಿಸಿರೋ ರೀತಿ ಆಗಿರ್ಬೋದು, ಅದನ್ನು ಹೊತ್ಕೊಂಡು
ಹೊತ್ಕೊಂಡು ನಿಭಾಯಿಸಿರೋದನ್ನ ನಾನು ಕಂಡ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಇಷ್ಟೆಲ್ಲ ಮಾಡಿದ್ದನ್ನು ನೋಡಿಬಿಟ್ಟು ಹೆಮ್ಮೆ ಕೂಡ ಆಗುತ್ತೆ ಅಂತ ಸೊಸೆನ ತುಂಬ ಹೊಗಳ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.